ಕೋಟೆನಾಡು ಚಿತ್ರದುರ್ಗ ಬರೀ ತನ್ನ ಹಿರಿಮೆ ಗರಿಮೆಗಳಿಗಷ್ಟೇ ಅಲ್ಲದೆ ಅದರ ಪೌರಾಣಿಕತೆ ಮತ್ತು ಅದರ ಪುಣ್ಯ ಕ್ಷೇತ್ರಗಳಿಗೂ ಕೂಡ ವಿಶೇಷವಾಗಿರುವಂತಹ ಸ್ಥಳ ಆಗಿದೆ. ಆ ತರಹದ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ನಮಗೆ ತಿಳಿಸೋದಾದ್ರೆ ಯಾವ ಜಾಗದ ಬಗ್ಗೆ ತಿಳಿಸ್ತೀವಿ? ಹೌದು ಅಣ್ಣ, ನೀ ಕೇಳಿದಾಗ ಹೇಳ್ಬೇಕನ್ಸಿದ್ದ ಒಂದು ಸ್ಥಳ ಅಂತಂದ್ರೆ ಹಾಲುರಾಮೇಶ್ವರ ಅಂತ ಹೇಳಿ ಒಂದು ಸ್ಥಳ ಇದೆ. ಅದು ಬಂದ್ಬಿಟ್ಟು ಶ್ರೀರಾಮನೇ ಶಿವಲಿಂಗಕ್ಕೆ ಪೂಜೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಒಂದು ಶಿವಲಿಂಗ ಉದ್ಭವ ಆಗುತ್ತೆ. ಆ ಶಿವಲಿಂಗಕ್ಕೆ ಪ್ರತಿನಿತ್ಯ ಒಂದು ಕಾಮಧೇನು ತನ್ನ ಹಾಲನ್ನೆರೆದು ಪೂಜೆ ಸಲ್ಲಿಸ್ತಿದ್ದಂತ ಆ ಒಂದು ಸ್ಥಳಕ್ಕೆ ಹಾಲುರಾಮೇಶ್ವರ ಅಂತ ಹೇಳಿ ಅದಕ್ಕೆ ನಾಮಕರಣ ಮಾಡ್ತಾರೆ. ಇಲ್ಲಿ ಒಂದು ವಿಶೇಷವಾಗಿ ಒಂದು ಗಂಗಾಕೊಳ ಇದೆ. ಆ ಗಂಗಾಕೊಳ ಏನಪ್ಪಾ ಅಂತಂದ್ರೆ ಅಲ್ಲಿ ಭಕ್ತರು ಬಂದ್ಬಿಟ್ಟು ತಮ್ಮ ಕೋರಿಕೆಗಳನ್ನ ಕೇಳ್ಕೊಂತಾರೆ. ಕೋರಿಕೆ ಆಗೋದಾದ್ರೆ ಅವರಿಗೆ ಫಲಪುಷ್ಪಗಳು ಬರುತ್ತೆ. ಏನಪ್ಪಾ ಅಂತಂದ್ರೆ ಬಿಲ್ವಪತ್ರೆ, ಬಾಳೆಹಣ್ಣು, ಈ ತರ ಫಲಪುಷ್ಪಗಳು ಬರ್ತಾ ಹೋಗ್ತದೆ. ಆ ಕೋರಿಕೆ ಏನಾದ್ರೂ ಆಗಲ್ಲಪ್ಪ ಅಂತಂದ್ರೆ ಅವರಿಗೆ ಗಾಜು, ಮಣ್ಣು ಈ ತರ ಬಂದು ಫಲಪುಷ್ಪಗಳು ಬರ್ತಾ ಹೋಗುತ್ತೆ. ಇದು ತುಂಬಾ ಆಚರಣೆಯಲ್ಲಿರ್ತಕ್ಕಂಥ ನಂಬಿಕೆ ತುಂಬಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಮೈಸೂರಿನ ಮಹಾರಾಜರು ಸಹ ಬಂದು ಇಲ್ಲಿ ಕೇಳ್ಕೊಂಡಾಗ ಅವರಿಗೆ ಬೆಳ್ಳಿ ತೊಟ್ಲು ಬಂದಿತ್ತು. ಅದಾದ ನಂತರ ಶ್ರೀಕಂಠ ದತ್ತ ಮಹಾರಾಜರು ಜನ್ಮಿಸಿದ್ರು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಎಲ್ಲರೂ ಕೇಳಲೇಬೇಕಾಗಿರುವಂತಹ ವಿಚಾರ. ನಮ್ಮ ರಾಜರಾದಂತಹ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರವರು ಕೂಡ ಇದೇ ಪುಣ್ಯಕ್ಷೇತ್ರದ ಹರಿಕೆಯಿಂದ ಹುಟ್ಟಿದ್ದು ಅಂತ ಕೇಳೋದಾದ್ರೆ ನಮಗೂ ಕೂಡ ಹೆಮ್ಮೆಯಾದಂತಹ ವಿಚಾರ.